ಒಂದು ಸ್ಟೇಟ್ ನಮ್ಮಲ್ಲಿದೆ, ಅಲ್ಲಿ ಆ ಸ್ಥಿತಿಗೆ ಹೊಟ್ಟೋದ್ರೆ ಯಾವುದು ಅಂಟಲ್ಲ, ಯಾವುದು ಅಂಟ್ಕೊಳ್ಳಲ್ಲ. ಅಂದರೆ ಆ ಪಾಯಿಂಟ್ ಯಾವುದು ಅಂತ ತಿಳ್ಕೋಬೇಕು. ಯಾವುದು ಅಂಟದೇ ಇರೋ ಪಾಯಿಂಟ್ ಯಾವುದು? ನಾವು ಬಾಯ್ನಲ್ಲಿ ಹೇಳ್ಬೋದು ಅನ್ಕಾನ್ಷಿಯಸ್ ಲೆವೆಲ್ ಅಂತ ಹೇಳ್ಬೋದು, ಅಥವಾ ಒಂದೊಂದ್ಸತಿ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ಬೋದು. ಇದೆಲ್ಲ ನಿಮಗೆ ಓದಿ ವರ್ಡ್ಸ್ ಗೊತ್ತು. ಯಾವುದದು ಅಂಟದೆ, ಯಾವಾಗಲೂ ಯಾವುದಕ್ಕೂ ಅಂಟದೆ, ಯಾವುದೂ ಬದಲಾಗದೆ, ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋವಂಥದ್ದು. ಆ ಪಾಯಿಂಟ್ ಯಾವಾಗ ಸಿಗುತ್ತೆ ನಮ್ಮಲ್ಲಿ? ನಮ್ಮ ಮನುಷ್ಯನ ಸ್ವಭಾವ ಏನು ಸಿಗುತ್ತಾ ಈ ಮನುಷ್ಯನಿಗೆ? ಮನುಷ್ಯನ ಸ್ವಭಾವ ಓವರ್ಲೋಡೆಡ್ ಸಫರಿಂಗ್. ಯಾವಾಗಲೂ ಇದು ಯಾಕೆ ಬಂದಿದೆ? ಅಟ್ಯಾಚ್ಮೆಂಟಿಂದ ಬಂದಿದೆ. ನಾವು ಹೋಗ್ತಾ ಇರೋದು ಏನು? ಡಿಟ್ಯಾಚ್ಡ್, ಅನ್ಅಟ್ಯಾಚ್ಡ್, ಅಂಟ್ಕೊಳ್ಳದೆ ಇರುವಂಥ ಸ್ಥಿತಿ ಬೇಕು ಅಂತ. ನಾವು ಅಲ್ಲೇ ಮೊದಲಿಂದ ಶುರು ಮಾಡಬೇಕು. ಏನಂತ ಶುರು ಮಾಡಬೇಕು? ಎಲ್ಲ ಕ್ಷಣಿಕ ಅನ್ನೋ ರಿಯಲೈಸೇಷನ್, ಎಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋ ರಿಯಲೈಸೇಷನ್. ವಿಚಾರ ಅಲ್ಲ, ತಿಳ್ಕೊಳ್ಳೋದಲ್ಲ, ನೋಡಬೇಕು, ವಸ್ತುಗಳನ್ನು ನೋಡಬೇಕು. ಹೌದಲ್ವಾ, ಇದು ಹಂಗಿತ್ತು, ಇವಾಗ ಹಿಂಗಾಗಿದೆ ಅಲ್ವಾ, ಜನಗಳು ಹೀಗಿದ್ದವ್ರು ಹೀಗಾಗಿದ್ದಾರಲ್ವಾ, ವಸ್ತು ಬದಲಾವಣೆ ಆಗ್ತಾ ಇದೆ, ವ್ಯಕ್ತಿ, ನಿನ್ನೆ ಆ ವಿಚಾರ ಆಗಿತ್ತು, ಇವತ್ತು ಈ ವಿಚಾರ, ಅದೇ ವಿಚಾರ ಈ ರೀತಿ ಇದೆ ಅಲ್ವಾ, ವಿಷಯಗಳು ಎಲ್ಲ ಬದಲಾಗ್ತಾ ಇದೆ ಅಲ್ವಾ. ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಬರೀ ಐಡಿಯಾ ಇಟ್ಕೊಳ್ಬಾರ್ದು. ಇಂಡಿವಿಜುವಲ್ ಆಗಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಲ್ಲನೂ. ನಾನು ಆ್ಯಸ್ ಎನ್ ಇಂಡಿವಿಜುವಲ್ ನಾನು ಕೂಡ ಬದಲಾಗ್ತಾ ಇದ್ದೀನಲ್ವಾ. ದೇಹ, ಮನಸ್ಸು, ಬುದ್ಧಿ, ಎಲ್ಲ ಕಂಡೀಷನಿಂಗು ಎಲ್ಲ ಬದಲಾಗ್ತಾ ಇದೆ, ಅದು ಬದಲಾಗ್ತಾ ಇದೆ. ಆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಒಂದು ಕಂಡೀಷನ್ ಎಲ್ಲ ಹೋಗ್ತಾ ಹೋಗ್ತಾ ಒಂದು ಪಾಯಿಂಟ್ ಬರುತ್ತೆ. ಕಂಡೀಷನ್ ಯಾವಾಗ ಹೋಗುತ್ತೆ? ನಾನು ಕಂಡೀಷನಲ್ಲಿ ಮಾಡ್ಕೋತಾ ಇದ್ದೀನಿ, ಆ ಕಂಡೀಷನ್ನು ಬದಲಾಗ್ತಾ ಇದೆ ಅಂತ ಗೊತ್ತಾದಾಗ ಚೇಂಜ್ ಆಗ್ತಾ ಬರುತ್ತೆ ಒಂದು ಪಾಯಿಂಟು. ನೀವೇ ಅಲ್ಲಿ ನಿಮ್ಮನ್ನು ಒಂಥರ ಒಪ್ಕೊಳ್ತೀರಾ. ನೋಡ್ತಾ ನೋಡ್ತಾನೇ ಇದೆಲ್ಲನೂ ಇದೆ, ನಾನು ಅಂಟ್ಕೋಬಹುದು, ಇಲ್ಲರ ಅಂಟ್ಕೊಳ್ದೇನೂ ಇರ್ಬೋದು ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಎವ್ರಿಥಿಂಗ್ ಈಸ್ ಎ ಪ್ರಾಸೆಸ್. ಇನ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಲೈಫ್ನಲ್ಲಿ ಎಕ್ಸಿಸ್ಟೆನ್ಷಿಯಲ್ ಆಗಿ.